ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ತರಗತಿಗೆ ತಾವೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪದ್ಯವಾದಂತಹ ಹಕ್ಕಿ ಹಾರುತ್ತದೆ ನೋಡಿರ ಈ ಪದ್ಯ ಭಾಗದ ಮುಂದುವರೆದ ಭಾಗವನ್ನು ಮಾಡೋಣ ಮಕ್ಕಳೇ. ಈಗಾಗಲೇ ಕಳೆದ ತರಗತಿಯಲ್ಲಿ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಪದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿಗಳಾಗಿರ್ತಕ್ಕಂತಹ ನಮ್ಮ ದ.ರಾ ಬೇಂದ್ರೆಯವರ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಜೊತೆಗೆ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ತರಗತಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳುವ ಮುಖೇನ ಅದನ್ನ ಪುನರ್ಮನನ ಮಾಡಿಕೊಳ್ಳುವ ಮುಖೇನ ಇವತ್ತಿನ ತರಗತಿಗೆ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ನಿಮಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಈ ಪದ್ಯ ಭಾಗವನ್ನ ಬರೆದಿರ್ತಕ್ಕಂತಹ ಕವಿ ಯಾರು? ನಿಮ್ಮ ಬೋರ್ಡ್ ಮೇಲೆ ಕಾಣ್ತಾ ಇದೆ ಕಪ್ಪು ಹಲಿಗೆಯ ಮೇಲೆ. ಯಾರು? ದ.ರಾ ಬೇಂದ್ರೆ. ಏನ್ ದ.ರಾ ಬೇಂದ್ರೆ ಅವರ ಪೂರ್ಣ ಹೆಸರು ಏನಾಗದೆ? ಏನು ಪೂರ್ಣ ಹೆಸರು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥದ್ದು ಅವರ ಪೂರ್ಣವಾಗಿರ್ತಕ್ಕಂತಹ ಹೆಸರು. ಹಾಗಾದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದು ಪ್ರಸಿದ್ಧವಾದಂತಹ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಯಾವ ಕಾವ್ಯನಾಮವನ್ನು ಹೊಂದಿದ್ರು ಅವರು? ಯಾವುದು? ಅಂಬಿಕಾ ತನಯ ದತ್ತ. ಅಂಬಿಕಾ ತನಯ ದತ್ತ ಅಂತಕ್ಕಂತಹ ಒಂದು ಕಾವ್ಯನಾಮದಿಂದಲೇ ಬಹಳ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಕವಿಗಳು ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದ್ರೆ ದ.ರಾ ಬೇಂದ್ರೆ ಅವರು. ಹಾಗಾದ್ರೆ ಅವರು ನಮ್ಮ ದ.ರಾ ಬೇಂದ್ರೆಯವರು ಎಲ್ಲಿ ಮತ್ತು ಎಷ್ಟರಲ್ಲಿ ಹುಟ್ಟಿದ್ರು ಮಕ್ಕಳೇ? ಎಲ್ಲಿ ಮತ್ತು ಎಷ್ಟರಲ್ಲಿ? ಧಾರವಾಡದಲ್ಲಿ ಹುಟ್ಟಿದ್ರು. ಎಷ್ಟರಲ್ಲಿ ಹುಟ್ಟಿದ್ರು? 1896ರಲ್ಲಿ ಧಾರವಾಡದಲ್ಲಿ ಹುಟ್ಟಿದ್ರು ಅಲ್ವಾ? ಕನ್ನಡ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭವನ್ನ ಮಾಡಿದಂತಹ ನಮ್ಮ ಕವಿಗಳು ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದರು ಅಲ್ವಾ? ಇಷ್ಟೆಲ್ಲ ತಿಳ್ಕೊಂಡಿದ್ವಿ. ಜೊತೆಗೆ ಕನ್ನಡ ಅಧ್ಯಾಪಕರಾಗಿ ಅಷ್ಟೇ ಅಲ್ಲದೆ, ಕನ್ನಡ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಅಷ್ಟೇ ಅಲ್ಲದೆ, ಒಬ್ಬ ಕವಿಯಾಗಿಯೂ ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನು ಸಲ್ಲಿಸಿದರೆ ಅಂತಕ್ಕಂತಹ ಒಂದು ವಿಚಾರವನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳು ಏನು? ಯಾವ ಕೃತಿಗಳನ್ನ ರಚನೆಯನ್ನ ಮಾಡಿದರೆ ಹೇಳಿ ನೋಡೋಣ. ಯಾವ್ದಾದ್ರು ಒಂದು ನಾಲ್ಕು ಕೃತಿ ಕವಿ ಉಯ್ಯಾಲೆ ಮತ್ತೆ ಯಾವ ರಚನೆ ಮಾಡಿದರೆ ನೆನ್ಪು ಮಾಡ್ಕೊಳ್ಳಿ. ಸಖಿ ಗೀತ, ಸಾಹಿತ್ಯದ ವಿರಾಟ ಸ್ವರೂಪ, ಸಾಹಿತ್ಯದ ವಿರಾಟ ಸ್ವರೂಪ. ಮತ್ತೆ ಯಾವುದು? ಕೃಷ್ಣ ಕುಮಾರಿ. ಮತ್ತೆ ಯಾವ ರಚನೆ ಮಾಡಿದರೆ? ಮೇಘದೂತ,
ಗಂಗಾವತರಣ, ಗಂಗಾವತರಣ, ಸೂರ್ಯಪಾನ, ಇದು ಕೂಡ ಹೌದು, ಸೂರ್ಯಪಾನ. ಈ ರೀತಿಯಾಗಿ ಮಕ್ಕಳು ಇಷ್ಟೇ ಅಲ್ಲದೆ ಜೊತೆಗೆ ನಗೆಯ ಹೊಗೆ, ನಾದಲೀಲೆ, ಈ ರೀತಿಯಾಗಿ ಹಲವಾರು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿಗಳು ಕೂಡ ಅನಾಯಾಸವಾಗಿ ಹರಿದು ಬಂದವು ಅಂತ ಕೂಡ ಹೇಳಿದ್ದೆ. ಹಾಗಾದ್ರೆ ಯಾವ ಯಾವ ಕೃತಿಗೆ ಅಥವಾ ಕವನ ಸಂಕಲನಕ್ಕೆ ಯಾವ ಯಾವ ಪ್ರಶಸ್ತಿಗಳು ಬಂದಿವೆ ಅಲ್ವಾ? ಕೇಳ ಪ್ರಶ್ನೆ. ಹಾಗಾದ್ರೆ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಂತಹ ಕವನ ಸಂಕಲನ ಯಾವುದು? ಯಾವ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಯಾವ ಕವನ ಸಂಕಲನ ಅದು? ಆಯ್ದ ಪ್ರಾರಂಭವತ್ತೆ ಅಕ್ಷರ ಬರ್ದಿದ್ದೇನೆ ನಾನು. ಯಾವುದು? ಅರಳು ಮರಳು. ಅರಳು ಮರಳು ಅಂತಕ್ಕಂತಹ ಒಂದು ಕವನ ಸಂಕಲನ ಏನಿದೆ ಇವರು ರಚನೆ ಮಾಡಿರ್ತಕ್ಕಂಥದ್ದು, ಆ ಒಂದು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ. ಜೊತೆಗೆ ಒಂದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಕೂಡ ಇವರು ಪಡೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಸಾಹಿತಿಗಳು, ಕವಿಗಳು ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ? ಎಷ್ಟು ಜನ? ಎಷ್ಟಿದು? 8 ಜ್ಞಾನಪೀಠ ಪ್ರಶಸ್ತಿ ಬಂದಿವೆ. ಆ 8 ಜನರಲ್ಲಿ ನಮ್ಮ ದಾರಾ ಬೇಂದ್ರೆ ಅವರು ಒಬ್ರು. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಯಾವ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ? ಯಾವುದು? ಆ ಒಂದು ಕವನ ಸಂಕಲನ ಮೊದಲನೇ ಅಕ್ಷರವನ್ನು ಬರೆದಿದೆ. ಯಾವ್ದು ಬರುತ್ತೆ ಹೇಳಿ ನೋಡೋಣ. 4 ತಂತಿ. 4 ತಂತಿ ಅಂತಕ್ಕಂತಹ ಕವನ ಸಂಕಲನಕ್ಕೆ ಭಾರತ ಸರ್ಕಾರದ ಭಾರತ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ. ಅದೇ ರೀತಿಯಾಗಿ ಪದ್ಮ ಪ್ರಶಸ್ತಿಗಳು ಎಷ್ಟಿದೆ ಅದನ್ನು ಕೂಡ ಹೇಳಿದ್ದೆ. ಎಷ್ಟಿದೆ? 3 ಇದೆ. ಆ ಪದ್ಮ ಪ್ರಶಸ್ತಿಗಳಲ್ಲಿ ಇವರು ನಮ್ಮ ಬೇಂದ್ರೆಯವರು ಯಾವ ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಭಾರತ ಸರ್ಕಾರ ಕೊಡ್ತಕ್ಕಂತಹ ಯಾವ ಪದ್ಮ ಪ್ರಶಸ್ತಿಯನ್ನ ಪಡೆದಿರುವರು? ಯಾವುದು? ಪದ್ಮಶ್ರೀ, ಪದ್ಮ ವಿಭೂಷಣ, ಪದ್ಮ ಭೂಷಣ. ಯಾವ ಪ್ರಶಸ್ತಿ? ಪದ್ಮಭೂಷಣ, ಪದ್ಮ ವಿಭೂಷಣ, ಪದ್ಮಶ್ರೀ ಅಲ್ವಾ? ಈ ರೀತಿಯ 3 ಪ್ರಶಸ್ತಿಗಳು ಇದ್ದಾವೆ. ಹಾಗಾಗಿ ಯಾವ ಪ್ರಶಸ್ತಿ ಪಡೆದಿದ್ದಾರೆ ಇವರು? ಪದ್ಮಶ್ರೀ ಅಲ್ವಾ? ಪದ್ಮಶ್ರೀ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಜೊತೆಗೆ ಎಲ್ಲಿ ಮತ್ತು ಎಷ್ಟರಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು? ಎಲ್ಲಿ? ಶಿವಮೊಗ್ಗ, ಶಿವಮೊಗ್ಗದಲ್ಲಿ ನಡೆದಂತಹ ಎಷ್ಟೇದು? 27ನೇದು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಎಷ್ಟರಲ್ಲಿ ನಡೀತದು? 1900 ಎಷ್ಟರಲ್ಲಿ? 43ರಲ್ಲಿ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 27ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಥವಾ ಅಧ್ಯಕ್ಷತೆಯನ್ನ ವಹಿಸಿದ್ದರು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮ ಕವಿಗಳು ವಹಿಸಿದ್ದರು. ಹಾಗಾದ್ರೆ ಪ್ರಸ್ತುತ ಹಕ್ಕಿ ಹಾರುತ್ತಿದೆ ನೋಡಿದ್ರ ಈ ಪದ್ಯ ಭಾಗವನ್ನ ಇವರು ಬರೆದಿರ್ತಕ್ಕಂತಹ ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಡಲಾಗಿದೆ? ಯಾವುದು? ಯಾವ ಕವನ ಸಂಕಲನ? ಮಕ್ಕಳೇ, ನಾನು ಅಂಡರ್ಲೈನ್ ಮಾಡಿದೀನಿ, ಚಿಹ್ನೆ ಕೂಡ ಹಾಕಿದ್ದೀನಿ, ಲೇಖನ ಚಿಹ್ನೆ. ಅದು ಯಾವ ಲೇಖನ ಚಿಹ್ನೆ ಉದಾಹರಣವಾ ನೋಡ್ರಿ, ಡಬಲ್ ಹಾಕಿದ್ದೀನಿ. ಯಾವುದು? ಗರಿ. ಗರಿ ಅಂತಕ್ಕಂತಹ ಕವನ ಸಂಕಲನದಿಂದ ಪ್ರಸ್ತುತ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅಂತಕ್ಕಂತಹ ಒಂದು ಪದ್ಯ ಭಾಗವನ್ನ ಮಾಡಿಕೊಳ್ಳಲಾಗಿದೆ ಅಲ್ವಾ? ಹಾಗಾದರೆ ಈಗ ಪದ್ಯಕ್ಕೆ ಇದಿಷ್ಟು ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ನೆನ್ನೆ ಮಾಡಿದಂತಹ ಪಾಠಕ್ಕೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಾದ್ರೆ, ಹಕ್ಕಿಯು ಯಾವ ವೇಗದಲ್ಲಿ ಹಾರ್ತಾ ಇದೆ? ಯಾವ ವೇಗದಲ್ಲಿ ಹಾರ್ತಾ ಇದೆ? ಎವೆ ತೆರೆ ದಿಕ್ಕುವ, ಎವೆ ತೆರೆ ದಿಕ್ಕುವ ಹೊತ್ತಿನ ಕೆಳಗೆ. ಎವೆ ಅಂದ್ರೆ ನಾನು ಕೂಡ ಹೇಳಿದ್ದೆ ಕಣ್ಣ ರೆಪ್ಪೆ ಅಂತ ಹೇಳಿದ್ದೆ ನಾನು. ಎವೆ ತೆರೆ ದಿಕ್ಕುವ ಹೊತ್ತಿನ ಕೆಳಗೆ ಹಕ್ಕಿಯು ಹಾರ್ತಾ ಇದೆ, ವೇಗವಾಗಿ ನಿರಂತರವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ದೆ. ಇನ್ನು ಹಕ್ಕಿಯ ಗರಿಗಳಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಯಲ್ಲಿ ಬಿಳಿ ಮತ್ತು ಹೊಳೆಯುವ ಬಣ್ಣಗಳಿವೆ. ಇನ್ನು ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು. ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು. ಹಕ್ಕಿಯು ಯಾರ ನೆತ್ತಿಯನ್ನ ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ. ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ. ಹಕ್ಕಿಯು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳೇ, ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಯಾವುದರ ಸಂಕೇತವಾಗಿಯೋ? ಹಕ್ಕಿಯು ಕಾಲದ ಹಕ್ಕಿಯು ಕಾಲದ ಸಂಕೇತವಾಗಿದೆ. ಪದ್ಯ ಭಾಗದ ಆರಂಭದಿಂದಲೂ ಕೂಡ ಇದು ಬರುತ್ತೆ ಮಕ್ಕಳೇ. ಹಾಗಾಗಿ ಇಡೀ ಕಾಲವನ್ನ ಹಕ್ಕಿಗೆ ಸಮೀಕರಿಸಿ ಅಥವಾ ಹೋಲಿಸಿ ಕಾಲವನ್ನ ವರ್ಣಿಸ್ತಾ ಇರತಕ್ಕಂಥದ್ದು. ನಾನು ನಿನ್ನೆ ಒಂದು ಗಾದೆ ಹೇಳಿದ್ದೆ, ಮುತ್ತು ಹೊಡೆದರೆ ಸಿಕ್ಕೀತು, ಹೊತ್ತು ಕಳೆದರೆ ಸಿಕ್ಕೀತೆ ಅಂತ ಹೇಳಿದೆ. ಸಮಯ ಅಂತಕ್ಕಂಥದ್ದು ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥದ್ದು, ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು. ಹಾಗಾಗಿ ಸಮಯವನ್ನ ಯಾರೂ ಕೂಡ ವಿನಾಕಾರಣ ಕಲಿತಕ್ಕಂಥದ್ದು ಅಲ್ಲ. ಹಾಗಾಗಿ ಸಮಯದ ಪರಿಜ್ಞಾನವನ್ನ ಮತ್ತು ಸಮಯದ ಪ್ರಜ್ಞೆಯನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗುತ್ತೆ. ಹಾಗಾಗಿ ಸಮಯದ ಸಮಯದ ಸದುಪಯೋಗವನ್ನ ನಾವೆಲ್ಲರೂ ಕೂಡ ಪಡಿಸ್ಕೋಬೇಕಾಗಿರುತ್ತೆ. ಹಾಗಾಗಿ ಅಂತಹ ಸಮಯ ಅಂತಕ್ಕಂಥದ್ದು ಅತ್ಯಮೂಲ್ಯವಾಗಿರುತ್ತೆ. ಹಾಗಾಗಿ ಅಂತಹ ಕಾಲದ ಮುಂದೆ ನಾವು ಯಾರೂ ಕೂಡ ಅಲ್ಲ. ಕಾಲವೆಂಬ ಪಕ್ಷಿ ಮುಂದೆ ನಾವು ಯಾರೂ ಕೂಡ ಅಲ್ಲ. ನಾವೆಷ್ಟೇ ಅದೇ ನೋಡ್ರಿ, ಇಂಥ ಕಾಲವೆಂಬ ಪಕ್ಷಿ ಯಾವ ಒಂದು ಅಡೆತಡೆ ಇಲ್ಲದೆ, ಹಗಲಿಲ್ಲದೆ ഇരുಳಿಲ್ಲದೆ ನಿರಂತರವಾಗಿ ಸಾಗ್ತಾ ಇದೆ. ಅದು ತನ್ನ ಒಂದು ಬೆಳಕು ಮತ್ತು ಸೂರ್ಯನ ಚಂದ್ರನೇ ತನ್ನ ಕಣ್ಣಾಗಿಸಿಕೊಂಡು ಕರಿ ಮತ್ತು ನೆರೆ ಬಣ್ಣದ ಒಂದು ಕುಚ್ಚಳನ್ನೇ ಮಾಡ್ಕೊಂಡ್ಬಿಟ್ಟು ಬಿಳಿ ಮತ್ತು ಹೊಳೆ ಅಂದ್ರೆ ಸೂರ್ಯ ಚಂದ್ರ, ಹಗಲಿ ಬಿಡ್ತಕ್ಕಂಥದ್ದು ಸೂರ್ಯ ಮತ್ತೆ ഇരുಳಲ್ಲಿ ಬಿಡ್ತಕ್ಕಂತಹ ಚಂದ್ರ, ಇವೆರಡನ್ನೂ ಕೂಡ ರೆಕ್ಕೆಗಳಲ್ಲಿ ಸಿಗಿಸ್ಕೊಂಡ್ಬಿಟ್ಟು ನಿರಂತರವಾಗಿ ಹಾರ್ತಾ ಇದೆ. ಹಾಗೆ ನೀಲ ಮೇಘ ಮಂಡಲ ಅಂದ್ರೆ ಯಾವ ಒಂದು ಅಡೆತಡೆ ಇಲ್ಲದೆ ನಿರಂತರವಾಗಿ ಸಾಗ್ತಾ ಇದ್ದಾರೆ. ದಿನ, ಯುಗ, ಮಾಸ, ತಿಂಗಳು ಈ ಯಾವುದರನ್ನು ಲೆಕ್ಕಿಸದೆ ಹೊಸ ಹೊಸದನ್ನು ತರ್ತಾ, ಮನ್ವಂತರನ ತರ್ತಾ ನಿರಂತರವಾಗಿ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದೆ. ಹಾಗಾಗಿ ಈ ಒಂದು ಸಮಯದ ಮುಂದೆ ಎಂತಹ ಪ್ರಭಾವಶಾಲಿಯಾದಂತಹ ರಾಜನೇ ಬಂದರು, ಪ್ರತಿಭಾವಂತ ಅರಸನೇ ಬಂದರು, ಅಥವಾ ತುಂಬಾ ಗರ್ವ ಪಡ್ತಕ್ಕಂಥ ತುಂಬಾ ಅಹಂಕಾರದ ರಾಜ ಬಂದರು ಅಥವಾ ಸಾಮ್ರಾಜ್ಯ ಬಂದರು, ಈ ಕಾಲವೆಂಬ ಪಕ್ಷಿಯ ಮುಂದೆ
ಕೇವಲ ಕ್ಷಣಿಕ ಮಾತ್ರ. ಈ ಕಾಲವೆಂಬ ಪಕ್ಷಿಯ ಮುಂದೆ ನಿರಂತರವಾಗಿ ಅಥವಾ ಶಾಶ್ವತವಾಗಿ ಇರಲಿಕ್ಕೆ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಇತಿಹಾಸದ ಪುಟ ಸೇರಿ ಹೋಗ್ತಾರೆ. ಅಂತಹ ಇತಿಹಾಸದ ಪುಟಗಳಲ್ಲಿ ಅನೇಕ ಸಾಮ್ರಾಜ್ಯಗಳು, ಅನೇಕ ರಾಜರು ಸೇರಿದ್ದಾಗಿದೆ ಅನ್ನೋದನ್ನು ಕೂಡ ಹೇಳಿದ್ವಿ. ಹಾಗಾಗಿ ಅಂತಹ ದರ್ಪದಿಂದ ಮೆರೆಯುವವರ ನೆತ್ತಿಯನ್ನು ಕೂಡ ಕುಕ್ಕಿದೆ ಅಂದ್ರೆ ಅವರನ್ನು ಕೂಡ ಮಣ್ಣಲ್ಲಿ ಮಣ್ಣಾಗಿಸಿ ಅನ್ನೋದು ಅರ್ಥ ಬರುತ್ತೆ. ಸೊ ದರ್ಪದಿಂದ ಮೆರೆದಂತಹ ರಾಜರನ್ನು ಕೂಡ ಸಾಯಿಸಿ ಅವರನ್ನು ಅವನತಿಗೊಳಿಸಿ ಮಣ್ಣಲ್ಲಿ ಮಣ್ಣಾಗಿಸಿ ನಿರಂತರವಾಗಿ ಕಾಲವೆಂಬ ಪಕ್ಷಿಯು ಹಾರ್ತಾ ಇದೆ ಅಂದರೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗ ಇದು ಏನೇನು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ಹಾಗೆ ನೋಡ್ಕೊಳ್ಳಿ, ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಯುಗ ಯುಗಗಳ ಹಣೆ ಬರಭಾವ ಬರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ರ. ಯುಗ ಯುಗಗಳು ನಮ್ಮಲ್ಲಿ ಯುಗಗಳ ಆಲ್ರೆಡಿ ಸಾಕಷ್ಟು ಬಂದಿವೆ. 4 ಯುಗಗಳನ್ನು ನಾವು ಕಂಡಿದ್ದೀವಿ. ಒಂದು ತ್ರೇತಾಯುಗ ಇರುವುದು, ದ್ವಾಪರಾಯುಗ ಇರುವುದು ಅಲ್ವಾ. ಸೊ ಈ ರೀತಿಯಾಗಿ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತಾ ಬಂದರು. ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹಾಗೂ ವಿಷ್ಣು ಪರಮಾತ್ಮನೇ ದರ ಬಂದ. 2 ಯುಗದಲ್ಲೂ ಕೂಡ ಬಂದ. ಈಗ ಕಲಿಯುಗದಲ್ಲಿ ನಾವಿದ್ದೀವಿ. ಹಾಗಾಗಿ ಯಾವ ಯುಗನೂ ಕೂಡ ಶಾಶ್ವತ ಮಕ್ಕಳು. ಒಂದು ಯುಗದ ಆರಂಭ ಇದ್ದಂತೆ ಅದೇ ರೀತಿಯಾಗಿ ಆ ಒಂದು ಯುಗದ ಅಂತ್ಯ ಅಂತಕ್ಕಂಥದ್ದು ಕೂಡ ಖಂಡಿತವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಯಾವ ಮನುಷ್ಯನು, ಯಾವ ಪ್ರಾಣಿಯು, ಯಾವ ಗಿಡ ಮರವೂ ಕೂಡ ಈ ಕಾಲವೆಂಬ ಪಕ್ಷಿಯ ಮುಂದೆ ಶಾಶ್ವತ ಅಲ್ಲೋ. ಅದೇ ರೀತಿಯಾಗಿ ಕಾಲವೆಂಬ ಯುಗವೆಂಬ ಯುಗಕ್ಕೂ ಕೂಡ ಒಂದು ಅಂತ್ಯ ಅಂತಕ್ಕಂಥದ್ದು, ಆಯುಷ್ಯ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗಾಗಿ ಅದರ ಒಂದು ಕಾಲ ಬಂದಾಗ ಖಂಡಿತವಾಗ್ಲೂ ಕಾಲವೆಂಬ ಪಕ್ಷಿ ಅದನ್ನು ಕೂಡ ಉರುಳಿಸಿ ಮತ್ತೊಂದು ಯುಗದ ಆರಂಭವನ್ನ ಮಾಡುತ್ತೆ. ಅದನ್ನ ಹೇಳ್ತಿರೋದು 2ನೇ ಸಾಲಿನ ಕವಿಗಳಲ್ಲಿ ಬಹಳ ಚೆನ್ನಾಗಿದ್ದಾರೆ. ಮನ್ವಂತರಗಳ ಭಾಗ್ಯವ ತೆರೆಸಿ. ನೋಡ್ರಿ, ಮನ್ವಂತರಗಳ ಹೊಸ ಯುಗದ, ಹಳೆ ಯುಗದ ಅಂತ್ಯ, ಹೊಸ ಯುಗದ ಆರಂಭ, ಹೊಸತನದ ಆರಂಭ, ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಜೀವಿಗಳು, ಹೊಸ ಹೊಸ ಭವಿಷ್ಯತ್ತು. ಸೊ ಈ ರೀತಿಯಾಗಿ ಹೊಸತನದಿಂದ ಕೂಡಿರ್ತಕ್ಕಂಥದ್ದನ್ನು ಆರಂಭಗೊಳ್ಳುತ್ತೆ. ಅದು ಕೂಡ ಒಂದಷ್ಟು ದೀರ್ಘವಾಗಿರ್ತಕ್ಕಂತಹ ಕಾಲಾವಧಿಯನ್ನ ಕೊಡುತ್ತೆ. ಸೊ ದೀರ್ಘಾವಧಿಯ ಒಂದು ಕಾಲಾವಧಿಯಲ್ಲಿ ಹೊಸ ಹೊಸದು ಏನೇನೆಲ್ಲ ಸಾಧಿಸಬಹುದು ಅದೆಲ್ಲದಕ್ಕೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಅವಕಾಶವನ್ನ ಮಾಡುತ್ತೆ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ರ. ಸೊ ಹಾಗಾಗಿ ಈ ಒಂದು ಹೊಸ ಮನ್ವಂತರದಲ್ಲಿ ಉದಯಿಸಿದಂತಹ ಹೊಸ ಪೀಳಿಗೆಗೆ, ಹೊಸ ಯುಗದಲ್ಲಿ ಉದಯಿಸಿದ ಹೊಸ ಪೀಳಿಗೆಗೆ ಅವರಿಗೆ ಭರವಸೆಗಳನ್ನ ತುಂಬುತ್ತಾ, ಅವರಿಗೆ ಜೀವನದ ಹೊಸ ಹೊಸ ಆಶಾ ಕಿರಣಗಳನ್ನ ತುಂಬುತ್ತಾ, ಹೊಸ ಆಶೋತ್ತರಗಳನ್ನ ತುಂಬುತ್ತಾ ಅವರ ಜೀವನವನ್ನ ಉಜ್ವಲಗೊಳಿಸುತ್ತಾ ನಿರಂತರವಾಗಿ ಸಾಕ್ತಾನೆ ಇದೆಯಂತೆ. ಇನ್ನು ಮುಂದಿನ ಪ್ಯಾರಾದಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಬೆಳ್ಳಿಯ ಹಳ್ಳಿಯ ಮೇಲೆಯ ಮೀರಿ ತಿಂಗಳಿನೂರಿನ ನೀರನ್ನ ಹೀರಿ ಆಡಲು ಹಾಡಲು ಹಾಡಲು ಹಾರಾಡಲು ಮಂಗಳ ಲೋಕದ ಉಂಗಳ ಕೇಳಿ ಅಕ್ಕಿ ಹಾರುತ್ತಿದೆ ನೋಡಿದ್ರ. ನೋಡಿ ಎಷ್ಟು ಸೊಗಸ ಇದೆ ಮಕ್ಕಳ ಈ ಪದ್ಯನೂ ಕೂಡ. ಮಕ್ಕಳೇ, ನಮಗೆ ಗ್ರಹಗಳ ಒಂದು ಕಲ್ಪನೆ ಇದೆ. ನಾವು ವಿಜ್ಞಾನದಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತೀನಿ ಮತ್ತು ಅನ್ಕೊಂತೀನಿ, ನಾನು ನಿಮ್ಮ ವಿಜ್ಞಾನ ಶಿಕ್ಷಕರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಒಂದು ಏನಿರ್ತದನ್ನ ಸೌರಮಂಡಲ ಅಂತ ಕರಿತೀವಿ. ಇಂಥ ಒಂದು ಸೌರಮಂಡಲದಲ್ಲಿ 8 ತರದ ಗ್ರಹಗಳು ಇದಾವೆ ಅಂತ ನಮಗೆ ಗೊತ್ತು. ಸೌರಮಂಡಲದಲ್ಲಿ 8 ಗ್ರಹಗಳಿದಾವೆ. ಅವೆಲ್ಲವೂ ಕೂಡ ಸೂರ್ಯನ ಸುತ್ತನೇ ಇದಾವೆ ಅನ್ನೋದು ಗೊತ್ತು ಮಕ್ಕಳೇ. ಸೂರ್ಯನ ಸುತ್ತಾ ಇದಾವೆ. ಅದರಲ್ಲಿ ಗುರು, ಮಂಗಳ, ಬುಧ, ಭೂಮಿ, ಶುಕ್ರ, ಶನಿ ಈ ರೀತಿಯಾಗಿ
ಹಲವಾರು ಗ್ರಹಗಳು ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಇದ್ದಾನೆ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ಭೂಮಿಯ ಒಂದು ಉಪಗ್ರಹ ಯಾವುದಪ್ಪ ಅಂದ್ರೆ ಚಂದ್ರ ಅಲ್ವಾ. ಭೂಮಿಯ ಒಂದು ಉಪಗ್ರಹ ಚಂದ್ರ. ಭೂಮಿ ಸೂರ್ಯನ ಸುತ್ತಿದರೆ ಚಂದ್ರ ಭೂಮಿಯ ಸುತ್ತುತ್ತಾನೆ ಅಲ್ವಾ ಮಕ್ಕಳೇ. ಹಾಗಾಗಿ ಆ ಒಂದು ಗ್ರಹಗಳ ಒಂದು ಕಲ್ಪನೆ ಇದೆ ಅಂತೀನಿ. ಹಾಗಾಗಿ ಅಂತಹ ಗ್ರಹಗಳ ಬಗ್ಗೆ ಇನ್ನೂ ಕೂಡ ಹೇಳಿದರೆ ಆ ಗ್ರಹದ ಒಂದಷ್ಟು ಮಾಹಿತಿ ಕೂಡ ಹೇಳಿದರೆ ಬೆಳ್ಳಿಯ ಹಳ್ಳಿಯ ಮೇಲೆಯ ಟಿವಿ ನೋಡಿ ಮಕ್ಕಳೇ, ನಾವೆಲ್ಲರೂ ಕೂಡ ಇವತ್ತು ಇರ್ತಕ್ಕಂಥದ್ದು ಒಂದು ಭೂಮಂಡಲದಲ್ಲಿ ಭೂಲೋಕದಲ್ಲಿ ಅಂತ ಕೂಡ ಇದ್ವಿ ಅಥವಾ ಭೂಮಿ ಅಂತಕ್ಕಂಥ ಒಂದು ಗ್ರಹ. ಆ ಗ್ರಹದಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ವಿ. ಹಾಗಾಗಿ ಬದುಕಿದ ಭೂಮಿಯಲ್ಲಿ ಇದ್ರೂ ಕೂಡ ಬೇರೆ ಗ್ರಹಗಳ ಕಲ್ಪನೆಯನ್ನು ತಿಳ್ಕೊಂಡಿದ್ವಿ. ಜೊತೆಗೆ ಬೇರೆ ಗ್ರಹಗಳಲ್ಲಿ ಇರ್ತಕ್ಕಂತಹ ಒಂದು ವಾತಾವರಣವನ್ನ ತಿಳಿಸತಕ್ಕಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿಗೆ ಅಂತರಿಕ್ಷಗಳನ್ನ ಉಡಾಯಿಸುವ ಮುಖಾಂತರವಾಗಿ ಅಲ್ಲಿಯ ಒಂದು ವಾತಾವರಣ ಹೇಗಿದೆ, ಅಲ್ಲಿಯ ಒಂದು ಫಲವತ್ತತೆ ಹೇಗಿದೆ, ಅಲ್ಲಿಯ ಒಂದು ನೀರಿನ ಇರುವಿಕೆ ಇದೆಯೋ ಅಥವಾ ಇಲ್ಲವೋ, ಅಥವಾ ಅಲ್ಲಿ ಏನಾದ್ರು ಜೀವಿಗಳು ಜೀವಿಸಿದ್ದಾರಾ ಅಥವಾ ಇದರ ಅಥವಾ ಇಲ್ವಾ. ಸೊ ಈ ರೀತಿಯ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಹೋಗ್ತಾ ಇದ್ವಿ. ಜೊತೆಗೆ ಅಲ್ಲಿಗೆ ಏನ್ ಮಾಡ್ತೀವಿ, ಹೊಸ ಕೆಲವೊಂದಷ್ಟು ವಿಜ್ಞಾನಿಗಳನ್ನ ಕೂಡ ರಾಕೆಟ್ ಅಲ್ಲಿ ಕೂಡ ಅಂತರಿಕ್ಷದಲ್ಲಿ ಹೋಗಿರ್ತಕ್ಕಂಥದ್ದನ್ನು ಕೂಡ ಹೇಳಿದ್ವಿ. ಅಂತರಿಕ್ಷದಲ್ಲಿ ಬಾಹ್ಯಾಕಾಶ ಯಾನವನ್ನು ಉಪಯೋಗಿಸ್ತಕ್ಕಂಥದ್ದು ಕೂಡ ಸಾಕಷ್ಟು ನಾವು ಕೇಳಿರ್ಬೋದು. ಕಲ್ಪನಾ ಚಾವ್ಲಾ ಆಗಿರ್ಬೋದು ಅಥವಾ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು. ಸೊ ಭಾರತವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಕೂಡ ಮಹಿಳೆಯರು ಅನ್ನೋದು ವಿಶೇಷತೆ. ಮಹಿಳೆಯರಾದರೂ ಕೂಡ ಬಾಹ್ಯ ಅಂತರಿಕ್ಷ ಯಾನವನ್ನು ಕೈಬಿಟ್ಟು ಭಾರತಕ್ಕೆ ಕೀರ್ತಿ ಪತಾಕೆಯನ್ನು ತಂದಿರತಕ್ಕಂಥವ್ರು ಕಲ್ಪನಾ ಚಾವ್ಲಾ ಮತ್ತೆ ವಿಲಿಯಂ ಅಂತ ಸುನೀತಾ ವಿಲಿಯಮ್ಸ್ ಅಂತಕ್ಕಂಥವ್ರು. ಅವರಿಗೂ ಕೂಡ ಭಾರತದ ಕೀರ್ತಿ ಪತಾಕೆಯನ್ನ ಅತಿ ಹೆಚ್ಚು ಎತ್ತರಕ್ಕೆ ಕೊಂಡೊಯ್ತಿರ್ತಾರೆ. ಸೊ ಆ ರೀತಿಯಾಗಿ ಇಲ್ಲಿ ಬೆಳ್ಳಿ ಗ್ರಹ, ಬೆಳ್ಳಿ ಅಂತಂದ್ರೆ ಬೆಳ್ಳಿ ಗ್ರಹ ಅಂದ್ರೆ ಶುಕ್ರ ಗ್ರಹವನ್ನು ನಾವು ಬೆಳ್ಳಿ ಗ್ರಹ ಅಂತೇಳಿ ಕರಿತೀವಿ. ಹಾಗಾಗಿ ಅಂತಹ ಒಂದು ಬೆಳ್ಳಿಯ ಗ್ರಹ ಮುಂದೊಂದು ದಿನ ಹಳ್ಳಿಯ ಮೇರೆಯ ಮೀರಿ. ಸೊ ಅಂತಹ ನೋಡ್ರಿ, ಇವತ್ತು ವೈಜ್ಞಾನಿಕವಾಗಿ ನಾವೇನು ಹೊಸ ಪ್ರಯೋಗಗಳನ್ನು ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಬೇರೆ ಗ್ರಹಗಳಲ್ಲಿರ್ತಕ್ಕಂತಹ ಬೇರೆ ಗ್ರಹಗಳ ಮೇಲೂ ಕೂಡ ನಾವು ನಮ್ಮ ಕಾಲನ್ನ ಇಟ್ಟಿದ್ದೀವಿ ಅಂತ ಹೇಳಿದೆ. ಹಾಗಾಗಿ ಮುಂದೊಂದು ದಿನ ಹೀಗೆ ನಿರಂತರವಾಗಿ ಸಾಕ್ತಾ ಅಭಿವೃದ್ಧಿಯನ್ನು ಕಂಡ ನಂತರದಲ್ಲಿ ಮುಂದೊಂದು ದಿನ ಈ ಕಾಲರೂಪ ಚಕ್ರ ಮುಂದೊಂದು ದಿನ ಯಾವ ರೀತಿ ಅವಕಾಶವನ್ನು ಮಾಡಬಹುದು ಅಂದ್ರೆ ಈ ಬೆಳ್ಳಿಯ ಗ್ರಹ ಅಂದ್ರೆ ಶುಕ್ರ ಗ್ರಹ ಆಟ ಆಡ್ಲಿಕ್ಕೆ ಒಂದು ಗ್ರಹ ಆಗಬಹುದು ಅಂತ ಹೇಳ್ತಕ್ಕಂಥ ನಮ್ಮ ಕವಿಗಳು. ಹಳ್ಳಿಯ ಅಂದ್ರೆ ಆಟ ಅಂದ್ರೆ ಮುಂದೊಂದು ದಿನ ಬೆಳ್ಳಿ ಗ್ರಹ ಶುಕ್ರ ಗ್ರಹ ಅಂತಕ್ಕಂಥದ್ದು ಒಂದು ರೀತಿಯ ಹಳ್ಳಿ ಆಗಬಹುದು. ಇವಾಗ ನಾವು ನಮ್ಮೂರಾಗಿದ್ರೆ ಪಕ್ಕದ ಊರಿಗೆ ಒಂದು ಪ್ರವಾಸನ ಹೋಗಿ ಬರ್ತೀವಿ ಅಥವಾ ಬೇರೆ ಊರಿಗೆ ಹೋಗಿ ಬರ್ತೀವಿ, ಏನಾದ್ರು ಒಂದಷ್ಟು ವಾತಾವರಣ ಬದಲಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಮುಂದೊಂದು ದಿನ ಶುಕ್ರ ಗ್ರಹ ಅಂತಕ್ಕಂಥದ್ದು ಒಂದು ಹಳ್ಳಿ ಆಗಬಹುದು. ಸೊ ಇಲ್ಲಿನ ಇದ್ದು ಮುಂದೊಂದು ದಿನ ಶುಕ್ರ ಗ್ರಹಕ್ಕೆ ಪ್ರವಾಸ ಹೋಗಿ ಅಲ್ಲೊಂದೆರಡು ದಿನ ಇದ್ದು ಬರಬಹುದು. ಸೊ ಈ ರೀತಿಯ ಒಂದು ಹಳ್ಳಿಯಾಗಿ ಮಾರ್ಪಾಡ ಆಗಬಹುದು ಅಂತ ನಮ್ಮ ಕವಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬೆಳ್ಳಿಯ ಹಳ್ಳಿಯ ಮೇಲೆ ಶುಕ್ರ ಗ್ರಹ ಒಂದು ಹಳ್ಳಿಯಾಗಬಹುದು. ಅದೇ ರೀತಿಯಾಗಿ ತಿಂಗಳು ಅಂತಂದ್ರೆ ಚಂದ್ರಲೋಕ ಅಂತ. ಸೊ ಚಂದ್ರಲೋಕ ಅಂತಕ್ಕಂಥದ್ದು ನೀರನ್ನು ಹೊಯ್ಯಿದ್ರೆ ನೀರನ್ನು ಹೊಯ್ಯಿದ್ರೆ ಊರಾಗಬಹುದು. ಚಂದ್ರ ಅಂತಕ್ಕಂಥದ್ದು ಕೂಡ ಒಂದು ಊರಾಗಬಹುದು ಅಥವಾ ಅಲ್ಲಿರ್ತಕ್ಕಂತಹ ನೀರನ್ನು ಕುಡಿತಕ್ಕಂತಹ ಒಂದು ಅವಕಾಶ ಇರಬಹುದು. ಅಂದ್ರೆ ನೀರನ್ನು ಕುಡಿತಕ್ಕಂತಹ ಒಂದು ಅವಕಾಶ ಸಿಗಬಹುದು ಅಂತಂದಾಗ ಅಲ್ಲಿ ಒಂದು ಊರಾಗಬಹುದು. ನೋಡ್ರಿ, ಶುಕ್ರ ಗ್ರಹ ಒಂದು ಹಳ್ಳಿಯಾಗಬಹುದು, ಚಂದ್ರ ಗ್ರಹನೂ ಕೂಡ ಅದು ಕೂಡ ಒಂದು ಮುಂದೊಂದು ದಿನ ಹಳ್ಳಿಯಾಗಬಹುದು ಅಂತೇಳಿ ನಾವು ಹೇಳಿದ್ರು. ಹಾಡಲು ನೋಡಿ, ಆಡಲಿಕ್ಕೆ, ಕುಣಿಲಿಕ್ಕೆ, ಸಂತೋಷದಿಂದ ಗಾಯನವನ್ನು ಮಾಡಲಿಕ್ಕೆ ಆಡಲು ಬೇರೆ, ಹಾಡಲು ಬೇರೆ. ಮಕ್ಕಳೇ, ಎರಡು ಕೂಡ ಖಾಲಿ ಸ್ವಲ್ಪ ಉಚ್ಚಾರಣೆ ಬೇರೆ ಒಂದೇ ತರ ಹೇಳೋದಂದ್ರೆ ಅರ್ಥ ವ್ಯತ್ಯಾಸ ಬರೋದಿಲ್ಲ ಮಕ್ಕಳೇ, ಒಂದೇ ಅರ್ಥ ಆಗುತ್ತೆ. ಹಾಗಾಗಿ
ಎರಡು ಕೂಡ ಹಾಗೆ, ಆದರೆ ಇದು ಸ್ವರಾಕ್ಷರ, ಇದು ಅವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ ಎರಡನೇ ಅಂತ ಕೂಡ ನಾವು ಆಡಲು ಹಾಡಲು ಹಾಡಲು. ಸೊ ಹಾಗಾಗಿ ಎರಡು ಕೂಡ ವ್ಯತ್ಯಾಸ ಇದೆ, ಇದು ಒಂದೇ ಪದ ಅಲ್ಲ, ಹಾಗಾಗಿ ಬೇರೆ ಬೇರೆ ಅರ್ಥಗಳಲ್ಲಿ ಬರ್ತಕ್ಕಂಥ ಪದ. ಇಲ್ಲಿ ಆಡಲು ಅಂದ್ರೆ ಆಟ ಆಡ್ತಕ್ಕಂಥದ್ದು. ನಾವು ಪ್ಲೇ ಎಲ್ಲ ಆಟ ಆಡ್ತೀವಿ, ಪ್ಲೇ ಗ್ರೌಂಡ್ ಅಲ್ಲಿ ಅಂದ್ರೆ ಆಟದ ಮೈದಾನದಲ್ಲಿ ಆಟ ಆಡ್ತೀವಲ್ಲ, ಹಾಗಾಗಿ ಇದು ಆಟ ಆಡ್ತಕ್ಕಂಥದ್ದಾದ್ರೆ ಹಾಡಲು ಅಂದ್ರೆ ಇಂಪಾಗಿ ಒಂದು ಸಂಗೀತವನ್ನು ಹೊರ ಹಾಕ್ತೀವಲ್ಲ, ಅದು ಹಾಡನ್ನ ಹೇಳ್ತಕ್ಕಂಥದ್ದು, ಅದು ಸಂಗೀತದ ಒಂದು ಆಲಾಪ ಅಂತ ನಾವು ಕರೀಬಹುದು. ಹಾಗಾಗಿ ಹಾಗಾಗಿ ಮುಂದೊಂದು ದಿನ ಈ ಶುಕ್ರ ಗ್ರಹ ಅಂತಕ್ಕಂಥದ್ದು ಚಂದ್ರಗ್ರಹ ಅಥವಾ ಚಂದ್ರಗ್ರಹ ಆಗಿರ್ಬೋದು, ಅಲ್ಲಿ ಆ ಒಂದು ಗ್ರಹಗಳಲ್ಲಿ ಆಟ ಆಡ್ಲಿಕ್ಕೆ ಅಥವಾ ಹಾಡನ್ನ ಹೇಳಲಿಕ್ಕೂ ಕೂಡ ಆ ಎರಡು ಗ್ರಹಗಳು ವೇದಿಕೆಯಾಗಬಹುದು ಅಥವಾ ಮೈದಾನ ಆಗುವುದು ಅಂತಲೇ ಹೇಳ್ತಾ ಇರ್ತಕ್ಕಂಥದ್ದು. ಆಡಲು ಹಾಡುತ್ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ನೋಡಿ, ಮಂಗಳ ಗ್ರಹವು ಕೂಡ ಈ ಮಂಗಳ ಗ್ರಹವು ಕೂಡ ಒಂದು ರೀತಿಯಾಗಿ ಮುಂದಿನ ದಿನ ಈ ಆಡಲು ಮತ್ತು ಆಡ್ಲಿಕ್ಕೆ ಮತ್ತು ಆಡ್ಲಿಕ್ಕೆ ವೇದಿಕೆ ಆಗುವುದು, ಅಂಗಳ ಆಗುವುದು. ನಾವೆಲ್ಲ ಮನೆ ಮುಂದೆ ಅಂಗಳ ಇರ್ತೀವಲ್ಲ ಆಟ ಆಡ್ಲಿಕ್ಕೆ, ಆ ರೀತಿಯಾಗಿ ಇದು ಕೂಡ ಒಂದೊಂದು ದಿನ ಮಂಗಳ ಗ್ರಹವು ಕೂಡ ಒಂದು ಆಟ ಆಡ್ಲಿಕ್ಕೆ ಒಂದು ಅವಕಾಶವನ್ನು ಸಿಗ್ತಕ್ಕಂಥ ಒಂದು ಗ್ರಹ ಆಗಬಹುದು. ಆ ತರ ಒಂದು ಅವಕಾಶವನ್ನು ಕಾಲವೆಂಬ ಕಾಲ ಒದಗಿಸಿಕೊಡಬಹುದು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಹಕ್ಕಿ ಯಾರಂತೆ ನೋಡಿದ್ರ. ಇನ್ನು ಕೊನೆಯ ಪ್ರಶ್ನೆ ಬರ್ತಕ್ಕಂಥದ್ದು ಮುಟ್ಟಿದೆ ದಿಗ್ಬಂಡಗಳ ಅಂಚ. ದಿಗ್ಬಂಡಗಳು ಮಕ್ಕಳೇ, ನಮಗೆ ಗ್ರಹಗಳ ವಿಚಾರ ಆಯಿತು, ಈಗ ದಿಕ್ಕುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ನಿಮಗೆ ದಿಕ್ಕುಗಳು ಗೊತ್ತಿದೆ, ಪ್ರತಿಷ್ಠಾನಿಕರು ಕೂಡ ತಿಳ್ಕೊಂಡ್ಬಂದಿದ್ದೀವಿ. ಎಷ್ಟಿದೆ ದಿಕ್ಕು? 4 ಅಥವಾ 8 ದಿಕ್ಕು ಅಲ್ವಾ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಲ್ವಾ? ಅದರ ಜೊತೆಗೆ ಇನ್ನು 4 ಒಟ್ಟು 8 ದಿಕ್ಕುಗಳಿವೆ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಒಟ್ಟು ಈ ರೀತಿಯಾಗಿ 8 ದಿಕ್ಕುಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಅಂತಹ ದಿಕ್ಕುಗಳ ಮುಟ್ಟಿದ ದಿಗ್ಬಂಡಗಳ ಅಂಚ. ಅಂಚ ಅಂದ್ರೆ ತುದಿ ಅಥವಾ ಕೊನೆ, ತುದಿ ಅಥವಾ ಕೊನೆ ಅಂತ ಕರಿತೀವಿ. ಮುಟ್ಟಿದ ದಿಗ್ಬಂಡಗಳ ಅಂಚ ಅಂದ್ರೆ ಆ ಒಂದು ಹಕ್ಕಿ ಕಾಲವೆಂಬ ಪಕ್ಷಿಯು ಯಾವುದನ್ನು ಕೂಡ ಬಿಟ್ಟಿಲ್ಲ, ಯಾವ ಒಂದು ಸ್ಥಳವನ್ನು ಕೂಡ ಬಿಟ್ಟಿಲ್ಲ. ಎಲ್ಲ ಸ್ಥಳವನ್ನು ಕೂಡ, ಎಲ್ಲ ಪ್ರದೇಶಗಳನ್ನು ಕೂಡ ತನ್ನಲ್ಲಿ ವಶಪಡಿಸಿಕೊಂಡಿದೆ, ತನ್ನ ಸೆಳೆತಕ್ಕೆ ಸಿಕ್ಕಿಸಿಕೊಂಡಿದೆ ಅಂತ ಹೇಳ್ಬಿಟ್ಟು. ಯಾವ ಪ್ರದೇಶವನ್ನು ಕೂಡ ಕಾಲವೆಂಬ ಪಕ್ಷಿಯ ತೆಕ್ಕೆಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಕಾಲದಲ್ಲಿಯೇ ಲೀನವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ದಿಕ್ಕುಗಳ ಅಂಚಿಗೂ ಕೂಡ, ತುದಿಗೂ ಕೂಡ ಕಾಲ ಸಮೀಪಿಸಿದೆ, ತಲುಪಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಹೇಳ್ತದ್ದು ಆಚೆ ಚಾಚಿದೆ ತನ್ನೇ ಚುಂಚ. ಚುಂಚ ಅಂದ್ರೆ ಹಕ್ಕಿಯ ಒಂದು ಕೊಕ್ಕು ಅಂತ ಹೇಳ್ತಿರ್ತವಲ್ಲ ಮಕ್ಕಳೇ, ಆ ರೀತಿಯಾಗಿ ಅದರ ಆಚೆಗೂ ಕೂಡ ಚಾಚಿದ್ರೆ ಇಲ್ಲಿ ವಿಶ್ವಗಳು ಅನೇಕ ಇರಬಹುದು, ದಿಕ್ಕುಗಳು ಅನೇಕ ಇರಬಹುದು. ಸೊ ಹಾಗಾಗಿ ಯಾವ ವಿಶ್ವವನ್ನು ಕೂಡ ಬಿಟ್ಟಿಲ್ಲ, ಯಾವ ದಿಕ್ಕುಗಳನ್ನು ಕೂಡ ಬಿಟ್ಟಿರೋದಂತ, ಯಾವ ಖಂಡಗಳನ್ನು ಕೂಡ ಇದು ಬಿಟ್ಟಿಲ್ಲ ಅಂತ ಒಂದು ಹೇಳ್ತಾ ಇರ್ತಕ್ಕಂಥದ್ದು ಮಕ್ಕಳೇ. ಅದೇ ರೀತಿ ನೋಡಿದ್ರೆ ಈ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮಾಂಡ ಅಂತ ನಾವು ಕರಿತೀವಿ. ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮಾಂಡ. ಆ ರೀತಿಯ ಒಂದು ಬ್ರಹ್ಮಾಂಡಗಳು ಅನೇಕ ಇರಬಹುದು. ಸೊ ಅನೇಕ ಬ್ರಹ್ಮಾಂಡಗಳು ಕೂಡ ನಾವಿರ್ತಕ್ಕಂಥ ಒಂದು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಭೂಮಂಡಲದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮಾಂಡಗಳು ಅನೇಕವಿದ್ರು ಕೂಡ ಯಾವ ಬ್ರಹ್ಮಾಂಡಗಳನ್ನು ಕೂಡ ಅದು ಬಿಟ್ಟಿಲ್ಲ. ಎಲ್ಲಾ ತರದ ಬ್ರಹ್ಮಾಂಡಗಳನ್ನು ಕೂಡ, ಎಲ್ಲಾ ತರದ ಸೌರ ವ್ಯೂಹವನ್ನು, ಸೌರ ಮಂಡಲಗಳನ್ನು ಅದು ವ್ಯಾಪಿಸಿದೆ, ಅನಂತವಾಗಿದೆ, ಅಗಾಧವಾಗಿದೆ ಅಂತ ಹೇಳೋದು. ಹಾಗಾಗಿ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾವ ಹಾಕಿದ ಅಂಚ ಅಕ್ಕಿ ಹಾಕುತ್ತದೆ ನೋಡಿದ್ರ. ಈ ರೀತಿಯಾಗಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಅಥವಾ ವಿಶ್ವವ್ಯಾಪಕವಾಗಿರ್ತಕ್ಕಂತಹ ಈ ಕಾಲವೆಂಬ ಪಕ್ಷಿಯು ಯಾವ ದಿಕ್ಕನ್ನು ಕೂಡ ಬಿಡದೆ, ಯಾವ ಬ್ರಹ್ಮಾಂಡಗಳನ್ನು ಕೂಡ ಬಿಡದೆ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂತಹ
ಎಲ್ಲ ಮೂಲೆಯಲ್ಲೂ ಎಲ್ಲ ಕಡೆ ತನ್ನ ವಿಸ್ತಾರವಾಗಿರ್ತಕ್ಕಂತಹ ಅಗಾಧತೆಯನ್ನ ವ್ಯಾಪಿಸಿದಂತಹ ಒಂದು ಮಾತನ್ನು ನಮ್ಮ ಕವಿಗಳು ಪದ್ಯದ ಕೊನೆಯ ಭಾಗದಲ್ಲಿ ಹೇಳ್ತಾ ಇರ್ತಾರೆ ಮಕ್ಕಳೇ. ಇದಿಷ್ಟು ಕೂಡ ಇವತ್ತಿನ ತರಗತಿಯಲ್ಲಿ ಮಾಡಿದಂತಹ ಒಂದು ಪದ್ಯ ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಒಂದಿಷ್ಟಿದ್ದಾರೆ, ನೋಡೋಣ ಮಕ್ಕಳೇ. ಪ್ರಶ್ನೆಗಳು ಹೇಳ್ತಾ ಹೋಗ್ತೀನಿ, ಉತ್ತರವನ್ನು ನೋಡಿ. ಮಕ್ಕಳೇ, ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಾ ಇದೆ? ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನ ಕೆಳಗೆ ಹಾರ್ತಾ ಇದೆ. ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಯಲ್ಲಿ ಬಿಳಿ ಮತ್ತು ಹೊಳೆಯುವ ಬಣ್ಣಗಳಿವೆ. ಹಕ್ಕಿಯ ಗರಿಯಲ್ಲಿ ಬಿಳಿ ಮತ್ತು ಹೊಳೆಯುವ ಬಣ್ಣಗಳಿವೆ. ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರನೇ ಹಕ್ಕಿಯ ಕಣ್ಣುಗಳಾಗಿವೆ. ಹಕ್ಕಿಯು ಯಾರ ನೆತ್ತಿಯನ್ನ ಹುಡುಕಿದೆ? ಹಕ್ಕಿಯು ಯಾವ ನೆತ್ತಿಯನ್ನು ಹುಡುಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನ ಹುಡುಕಿದೆ. ಹಕ್ಕಿಯು ಯಾರನ್ನ ಹರಸಿದೆ? ಹಕ್ಕಿ ಯಾರನ್ನ ಹರಸಿದೆ? ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ. ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿಯು ಹರಸಿದೆ. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯು ಕಾಲದ ಸಂಕೇತವಾಗಿದೆ. ಹಕ್ಕಿಯು ಕಾಲದ ಸಂಕೇತವಾಗಿದೆ. ಇನ್ನು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಎಲ್ಲಿಗೆ ಚಾಚಿದೆ? ಎಲ್ಲಿಯವರೆಗೂ ಚಾಚಿದೆ? ಕೊನೆಯ ಪದ್ಯ ಭಾಗದಲ್ಲಿ ಬಂತು ಮಕ್ಕಳೇ. ದಿಗ್ಬಂಡಗಳ ಅಂಚ, ದಿಗ್ಬಂಡಗಳ ಆಚೆಗೂ ಹಕ್ಕಿಯ ಚುಂಚು ಚಾಚಿದೆ. ದಿಗ್ಬಂಡಗಳ ಆಚೆಗೆ ಹಕ್ಕಿಯ ಚುಂಚ ಚಾಚಿದೆ. ಇದಿಷ್ಟು ಒಂದು ವಾಕ್ಯ ಇರತಕ್ಕಂತಹ ಒಂದು ಪ್ರಶ್ನೆಗಳು ಮಾಡ್ತಾರೆ. 2-3 ವಾಕ್ಯ ವಾಕ್ಯ ಸಂದರ್ಭ ಬಿಡ್ರಿ, ಕೊನೆಗೆ ಹೊಂದಿಸಿ ಬರೆಯಬೇಕು ಮಕ್ಕಳೇ. ಅಲ್ಲಿ ಸ್ವಲ್ಪ ಹೇಳ್ತೀನಿ, ಹೊಂದಿಸಿ ಬರೆಯಿರಿ. ಹಕ್ಕಿ ಏನ್ ಬರುತ್ತೆ ಅನ್ಸೋದು ಉತ್ತರ? ಹಕ್ಕಿ ಪಕ್ಷಿ. ನಾಕುತಂತಿ ನಾಕುತಂತಿ ಅಂತಕ್ಕಂಥದ್ದು ಏನು? ನಾಕುತಂತಿ ಅಂತಕ್ಕಂಥದ್ದು ನಮ್ಮ ಕವಿಗಳ ಜ್ಞಾನಪೀಠ ಪ್ರಶಸ್ತಿ ಕೃತಿ, ಕವನ ಸಂಕಲನ ಅಲ್ವಾ? ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ. ಇನ್ನು ಮೂರನೇದಾಗಿ ನೀಲಮೇಘ ಮಂಡಲ. ಈ ನೀಲಮೇಘ ಮಂಡಲ ಸಮಬಣ್ಣ. ನೀಲಮೇಘ ಮಂಡಲ ಸಮಬಣ್ಣ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ. ತೇರಿಸಿ ಮುಳುಗಿಸಿ. ಏನನ್ನ ತೇರಿಸುತ್ತೆ? ಏನನ್ನ ಮುಳುಗಿಸುತ್ತೆ? ಕಾಲವೆಂಬ ಪಕ್ಷಿಯ ಮುಂದೆ ಅಥವಾ ಕಾಲದ ಮುಂದೆ ಯಾವುದೂ ಕೂಡ ಶಾಶ್ವತ. ಇವತ್ತು ಇರ್ತಕ್ಕಂಥದ್ದು ನಾಳೆ ಇರಲ್ಲ. ಇವತ್ತು ಸಮುದ್ರ ಆಗಿರ್ತಕ್ಕಂತಹ ಪ್ರದೇಶ ಮುಂದೊಂದು ದಿನ ಭೂಪ್ರದೇಶ ಆಗಿರ್ಬೋದು, ಅಥವಾ ಇವತ್ತಿನ ಭೂಪ್ರದೇಶ ಮುಂದೊಂದು ದಿನ ಸಮುದ್ರ ಆಗಿ ಮಾರ್ಪಾಡಾಗಬಹುದು. ಮಕ್ಕಳು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಕಾಲದಲ್ಲಿ ದ್ವಾಪರಯುಗದಲ್ಲಿ ಬರ್ತಾವಲ್ಲ ಮಕ್ಕಳೇ. ಸೊ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಮಾನವನ ಅವತಾರದಲ್ಲಿದ್ದು ಅನೇಕ ಪವಾಡಗಳನ್ನು ಮಾಡುವಂತ ನಾವು ಕೇಳಿದ್ವಿ. ಸೊ ಅಂತಹ ಶ್ರೀಕೃಷ್ಣನು ಆಡಳಿದಂತಹ ರಾಜನಾಗಿ ಇದ್ದಂತಹ ಅಥವಾ ಅವನ ಪವಾಡಗಳಲ್ಲಿದ್ದಂತಹ ಒಂದು ಆ ದ್ವಾರಕ್ಕಿಂತಕ್ಕಂತಹ ಒಂದು ಭೂಪ್ರದೇಶ ಇವತ್ತು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಹಂಗೆ ಇವತ್ತಿನ ದಿನ ಮುಂದೊಂದು ದಿನ ದ್ವಾರಕ್ಕೆ ಹೊರಬರಬಹುದು, ಅಥವಾ ಇವತ್ತಿನ ಭೂಪ್ರದೇಶ ಮುಂದೊಂದು ದಿನ ಸಮುದ್ರದಲ್ಲಿ ಲೀನ ಆಗಬಹುದು, ಅಥವಾ ಸಮುದ್ರದಲ್ಲಿರ್ತಕ್ಕಂತಹ ನಡುಗಡ್ಡೆ ಭೂಪ್ರದೇಶವಾಗಿ ಮಾಡ್ಬೋದು. ಏನ್ ಬೇಕಾದ್ರೂ ಆಗೋದು. ಅದೆಲ್ಲದೂ ಕೂಡ ಕಾಲದ ಮುಂದೆ ಏನು ಕೂಡ ಇಲ್ಲ. ಸೊ ಹಾಗಾಗಿ ಅದನ್ನ ಹೇಳ್ತಿರೋದು ತೇರಿಸಿ ಮುಳುಗಿಸಿ ಅಂದ್ರೆ ಸಮಬಣ್ಣ. ತೇರಿಸಿ ಮುಳುಗಿಸಿ ಅಂದ್ರೆ ಸಮಬಣ್ಣ ಅಂತ. ಮಂಗಳ ಗ್ರಹ ಏನಾಗುತ್ತೆ? ಮಂಗಳ ಅಂಗಳಕ್ಕೇರಿ ಆಗಬಹುದು ಅಂತ ಪದ್ಯದಲ್ಲಿ ಬಂತು ಅಲ್ವಾ? ಅದಿಷ್ಟು ಕೂಡ ಹೊಂದಿಸಿ ಬರೆಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕ್ವಶನ್ಸ್ ಮಕ್ಕಳೇ. ಇನ್ನು
ಭಾಷಾಭ್ಯಾಸ ಚಟುವಟಿಕೆಗೆ ಬನ್ನಿ ಮಕ್ಕಳೇ. ಇದರಲ್ಲಿ ಒಂದೆರಡು ಕ್ವಶನ್ಸ್ ಇದೆ. ಒಂದು ಫಸ್ಟ್ ಮೇನು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಸೂರ್ಯ, ಏನ್ ಸೂರ್ಯ ಅಂದ್ರೆ ಏನು? ಸೂರ್ಯ ಅಂದ್ರೆ ಏನ್ ಸಮಾನಾರ್ಥಕ ಪದ? ರವಿ, ಭಾನು ಅಂತ ಕರಿತೀವಿ ಅಲ್ವಾ, ಅದು ಹೇಳಿರ್ತಕ್ಕಂಥದ್ದು. ಇನ್ನು ಮೇಘ ಅಂದ್ರೆ ಏನು? ಏನು ಹೇಳ್ಬೋದು? ಮೇಘ ಆಕಾಶ ಕರೀಬಹುದು. ಸೊ ಆ ರೀತಿಯಾಗಿ ಉತ್ತರವನ್ನು ಬರುತ್ತೆ ಮಕ್ಕಳೇ. ನೋಡ್ಕೊಳ್ಳಿ, ಆ ಥರ ಒಂದೆರಡು ಹೇಳಿದ್ದೀನಿ. ಅದೇ ರೀತಿಯಾಗಿ ತತ್ಸಮ ತದ್ಭವ ಇರುತ್ತೆ, ಅದನ್ನು ಸ್ವಲ್ಪ ಪ್ರಯತ್ನ ಪಟ್ಟು ಬರೀರಿ. ನೆಕ್ಸ್ಟ್ ಬಿಡಿಸಿ ಗಣಿತ ಸಂಧಿಯನ್ನು ಹೆಸರಿಸಿ ಅಂತ ಬರುತ್ತೆ. ಅದಾದಮೇಲೆ ಅವ್ಯಯಕ್ಕೆ ಸಂಬಂಧಪಟ್ಟಂತ ಬರುತ್ತೆ. ಹಾಗಾಗಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ಬರೀರಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಇದನ್ನು ವಿವರವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಕೊನೆಯದಾಗಿ ಒಂದು ಕಂಠಪಾಠ ಒಂದು ಪದ್ಯ ಭಾಗ ಇದೆ. ಅವೆರಡೂ ಕೂಡ ಪದ್ಯ ಭಾಗವನ್ನು ನೀವು ಕಂಠಪಾಠವನ್ನು ಮಾಡಬೇಕು. ಯಾವಾಗ ಅಂದರೆ ನೀಲಮೇಘ ಮಂಡಲ ಅಂತಕ್ಕಂಥದ್ದು ಒಂದು, ಯುಗ ಯುಗಗಳ ಅಂತಕ್ಕಂಥದ್ದು ಎರಡನೇದಾಗಿರ್ತಕ್ಕಂಥ ಒಂದು ಪದ್ಯ ಭಾಗ ಕಂಠಪಾಠ. ಒಂದೆರಡು ನಿಮಿಷ ಸಮಯಾವಕಾಶವನ್ನು ಕೊಡ್ತೀನಿ, ಗಟ್ಟಿ ಮಾಡಿ ಕಂಠಪಾಠವನ್ನು ಮಾಡಿ. ಗಡ್ಬಡಿರೋದಂತ ನಾನು ಹೇಳಿ ಅಥವಾ ಮಕ್ಕಳೇ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪದ್ಯವಾಗ ನಿಮ್ಮ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಪದ್ಯದ 2 ಪ್ಯಾರಾಗಳನ್ನು ಕಂಠಪಾಠಕ್ಕೆ ಕೊಡ್ತಾರೆ. ಆ 2 ಪ್ಯಾರಾಗಳಲ್ಲಿ ಒಂದು ಪ್ಯಾರಾವನ್ನು ನೀವು ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆಯಬೇಕಾಗುತ್ತೆ. ಆ ಒಂದು ಕಂಠಪಾಠಕ್ಕೆ ಬರುವಂತಹ ನಿಮ್ಮ ಕೇಳಿರ್ತಕ್ಕಂತಹ ಪ್ರಶ್ನೆಗೆ 4 ಅಂಕ ಇರುತ್ತೆ. ಹಾಗಾಗಿ ಬಹು ಸುಲಭವಾಗಿ 4 ಅಂಕಗಳನ್ನು ನೀವು ಈ ಒಂದು ಕಂಠಪಾಠ ಪದ್ಯದ ಮುಖಾಂತರವಾಗಿ ಗಳಿಸ್ಕೋಬಹುದು. ಹಾಗಾಗಿ ಕಂಠಪಾಠ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಂಠಪಾಠವನ್ನು ಪ್ರತಿಯೊಂದು ಪದ್ಯದಲ್ಲೂ ಕೂಡ ನೀವು ಮಾಡಬೇಕು. ಅದೇ ರೀತಿ ಇದರಲ್ಲೂ ಕೂಡ 2 ಪ್ಯಾರ ಕಂಠಪಾಠಕ್ಕೆ ಇರ್ತಕ್ಕಂಥದ್ದು. ಅದರಲ್ಲಿ ಒಂದನ್ನಂತೂ ಬಹಳ ನೀಟಾಗಿ ಒಂದು ಚೂರು ತಪ್ಪಿಲ್ಲದಂತೆ ತಾವೆಲ್ಲರೂ ಕೂಡ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೆ ಮಾದರಿಯಾಗಿ ನಾನೇ ಹೇಳ್ತೀನಿ. ಒಂದು ಯಾವುದು ನೀಲಮೇಘ ಮಂಡಲ ಸಮವಣ್ಣ ಅಲ್ವಾ? ನೀಲಮೇಘ ಮಂಡಲ ಸಮವಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದಾವೋ ಅಣ್ಣ, ಚಿಕ್ಕಿಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ನೋಡಿ ಎಷ್ಟು ಸಿಂಪಲ್ ಆಗಿ ಇದೆ ಅಲ್ವಾ? ಆರಾಮಾಗಿ ಮಾಡ್ಬೋದು. ಇದು ಈಸಿ ಇದೆ. ನಮ್ಮ ಹೇಳ್ತೀನಿ, ನೀಲಮೇಘ ಮಂಡಲ ಸಮವಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದಾವೋ ಅಣ್ಣ, ಚಿಕ್ಕಿಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಬಹಳ ಸಿಂಪಲ್ ಆಗಿರ್ತಕ್ಕಂತಹ ಪದ್ಯ ಭಾಗ. ಅದೇ ರೀತಿಯಾಗಿ ಇನ್ನೊಂದು 2ನೇ ಕಾಲದಲ್ಲಿರ್ತಕ್ಕಂಥದ್ದು, ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಿಸಿ, ಹಕ್ಕಿ ಹಾರುತ್ತಿದೆ ನೋಡಿರಾ? ನೋಡಿ ಎಷ್ಟು ಸೂಪರ್ ಆಗಿದೆ. ನಾವು ಹೇಳ್ತೀವಿ, ಯುಗ ಯುಗಗಳ ಹಣೆ ಬರಹವ ಒರೆಸಿ, ಯುಗ ಯುಗಗಳ ಹಣೆ ಬರಹವ ಒರೆಸಿ, ಮನ್ವಂತರಗಳ ಭಾಗ್ಯವ ತಿಳಿಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿರಾ? ಬಹಳ ಸಿಂಪಲ್ ಆಗಿರ್ತಕ್ಕಂತಹ ಪದ್ಯ ಭಾಗಗಳು 2 ಪ್ಯಾರ. ಹಾಗಾಗಿ ಈ 2 ಪ್ಯಾರಗಳನ್ನು ಅಭ್ಯಾಸವನ್ನು ಮಾಡಬೇಕು ತಾವೆಲ್ಲರೂ ಕೂಡ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು
ಮುಗಿಸ್ತಾ ಇದ್ದೀನಿ. ಇವರು ಕೂಡ ನಮ್ಮ ತರಗತಿಯಲ್ಲಿ ಹೇಳುವಂಥ ತಮಗೂ ಕೂಡ ಧನ್ಯವಾದಗಳು.